ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಲಾಗ್ ಬಂದು ಅವರೆಕಾಯಿ ಸುಳಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತು ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಹಿಂದಿನ ದಿವಸ ನಾನು ಇದೆಲ್ಲ ಅವರೆಕಾಯಿ ಸುಳ್ಕೊಳ್ತಾ ಇದ್ದೆ. ಅವರೆಕಾಯಿ ತುಂಬಾ ಚೆನ್ನಾಗಿರಲಿಲ್ಲ, ಸೊ ತುಂಬಾ ಹುಳು ಕೂಡ ಆಗಿತ್ತು. ಅದಕ್ಕಿಂತ ಮುಂಚೆ ನಮ್ಮಮ್ಮ ಆಲ್ರೆಡಿ ಅವರೆಕಾಯಿ ಎಲ್ಲ ಸುಳ್ದು ಕಿತ್ಕಿದ ಬೆಳೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ರು. ಇದು ಸಾಂಬಾರ್ಗಾಗುತ್ತೆ ಅಂತ ಹೇಳಿ ಇದನ್ನು ಸುಳ್ದು ಇಟ್ಕೊಳ್ತಾ ಇದ್ದೆ. ಸೊ ನಂತರ ಅದ್ರ ಮಾರ್ನಿಂಗು ಸಂಕ್ರಾಂತಿ ಹಬ್ಬದ ದಿವಸ, ಸೊ ಸಂಕ್ರಾಂತಿ ಹಬ್ಬದ ದಿವಸದ ಮಾರ್ನಿಂಗಲ್ಲಿ ನಾನು ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಈ ಸರಿ ತುಂಬಾ ಲೇಟ್ ಆಯಿತು, ಹಾಗಾಗಿ ಮಾರ್ನಿಂಗು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ದೇವ್ರ ಮನೆಯದು ಕೆಲಸ ಎಲ್ಲ ಮುಗ್ದಿತ್ತು. ಸೊ ಮನೆ ಕೆಲಸ ಎಲ್ಲ ಆಲ್ರೆಡಿ ಆಂಟಿ ಕೆಲಸ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಮತ್ತು ಹಿಂದಿನ ನೈಟು ಎಲ್ಲ ಆಂಟಿ ಬಂದು ಕೆಲಸ ಮಾಡಿಕೊಟ್ಟಿದ್ರು. ಅದನ್ನು ಮಾರ್ನಿಂಗು ಬಂದು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ನೈವೇದ್ಯಕ್ಕೆಲ್ಲ ಇಡೋದಕ್ಕೆ ನಾನು ಕಬ್ಬು ಮತ್ತು ಎಳ್ಳು ಬೆಲ್ಲ ಇಷ್ಟು ಮಾತ್ರ ಇಟ್ಟು ಫಸ್ಟು ಪೂಜೆ ಮಾಡಿಬಿಡ್ತೀನಿ. ನಂತರ ಕಡಲೆಕಾಯಿ ಅದೆಲ್ಲ ಬೇಯಿಸಿರ್ತಕ್ಕಂಥದ್ದು ಮತ್ತು ಪೊಂಗಲ್ಲು ಅದೆಲ್ಲ ಇಟ್ಟು ನೆಕ್ಸ್ಟು ಪೂಜೆಗೆ ಹಸ್ಬೆಂಡು ಮತ್ತು ಮಕ್ಕಳು ಕೂಡ ಮಾಡ್ತಾರೆ ಪೂಜೆನ. ಆವಾಗ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನಾನು ಆಲ್ರೆಡಿ ಕಡಲೆಕಾಯಿನ ಒಂದು ನೈಟು ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಟಿದ್ದರಿಂದ ಅದ್ರದ್ದು ಮೇಲೆ ಇರ್ತಕ್ಕಂಥ ಮಣ್ಣೆಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನಾನು ನೈಟ್ ಫುಲ್ಲು ನೆನೆಸಿ ಮಾರ್ನಿಂಗು ಅದನ್ನು ಬೇಯೋದಕ್ಕೆ ಒಂದು ವಿಷಲ್ ಹಾಕಿಸಿದ್ರೆ ಸಾಕು. ನಂತರ ಒಂದು 2 ಪೀಸಷ್ಟು ಗೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಗೆಣಸು ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಪೂಜೆಗೆ ಇಡಬೇಕಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಎಲ್ಲ ಬೇಯಿಸಿಟ್ರೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇದನ್ನು ಒಂದು ವಿಷಲ್ಲು ಕೂಗಿಸಿದ್ರೆ ಸಾಕು. ಆಲ್ರೆಡಿ ಕಡಲೆಕಾಯಿ ಬೀಜ ಸ್ವಲ್ಪ ಎಳೆಯೋದಾಗಿತ್ತು, ಹಾಗಾಗಿ ತುಂಬ ವಿಷಲ್ ಬೇಡ ಅಂತ ಅನಿಸ್ತು. ಒಂದು ವಿಷಲ್ ಕೂಗೋ ಹೊತ್ತಿಗೆ ನಾನಿಲ್ಲಿ ಆ ಹಾಲನ್ನೆಲ್ಲ ಕಾಯಿಸಿ ಇಟ್ಕೊಳ್ತಿದ್ದೆ. ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಮಲ್ಕೊಂಡಿದ್ರು. ಸೊ ಅವ್ರು ಎದ್ದೋಳೋ ಹೊತ್ತಿಗೆ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಪ್ರತಿ ಸಾರಿನೂ ಇದೇ ರೀತಿಯೇ. ಅವರು ಎಲ್ಲ ನಂದು ಪೂಜೆ ಎಲ್ಲ ಆದಮೇಲೆ ಅವರು ಎದ್ದು ರೆಡಿಯಾಗಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಮಗಳು ಬಂದು ಓದ್ಕೊತಾ ಇದ್ಲು. ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಫೈನಲ್ ಎಕ್ಸಾಮು. ಸೊ ಹಾಗಾಗಿ ಅವಳನ್ನಂತೂ ನಾನು ಯಾವುದಕ್ಕೂ ಡಿಸ್ಟರ್ಬೇ ಮಾಡಲಿಲ್ಲ. ಅವಳ ಪಾಡಿಗೆ ಅವಳು ಓದ್ಕೊಳ್ತಾ ಇದ್ಲು ಕೂತ್ಕೊಂಡು ಸೋಫಾ ಮೇಲೆ. ಸೊ ನನ್ನ ಪಾಡಿಗೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮಗ ಇನ್ನೂ ಮಲ್ಕೊಂಡಿದ್ದ, ಅವನು ಆಮೇಲೆ ಎದ್ದು ಪೂಜೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ಆ ಟೈಮಲ್ಲಿ ನನ್ನ ಏನು ಕೆಲಸ ಇರುತ್ತೋ ನಾನೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರು ನಾನು ಎಬ್ಬಿಸೋವಂಥದ್ದು. ನಂದು ಪೂಜೆ ಎಲ್ಲ ಮುಗ್ದಿದ ತಕ್ಷಣ ನಂತರ ಇಲ್ಲಿ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸೊ ಪೊಂಗಲ್ ಮಾಡೋದಕ್ಕೆ 2 ಸ್ವೀಟ್ ಪೊಂಗಲ್ಗೂ ಮತ್ತು ಖಾರ ಪೊಂಗಲ್ಗೂ 2 ಟೈಮು ಒಂದೇ ಸರಿ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊ ನಂತರ ಅದನ್ನು ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಡಿವೈಡ್ ಮಾಡ್ಕೊಳ್ತೀನಿ. ಸೊ ಇನ್ನು ಮಗಳಿಗೆ ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲಿ ಏನು ಅಂತ ಕೇಳ್ತಾ ಇದ್ದೆ. ಯಾವ ಹಬ್ಬಕ್ಕೆ ಎಣ್ಣೆ ಹಚ್ಕೊಳ್ಳೋದು? ಯಾವ ಹಬ್ಬಕ್ಕೆ? ಸಂಕ್ರಾಂತಿ ಹಬ್ಬಕ್ಕೆ ಹಚ್ಕೋತಾರೆ ಅಂದೆ. ನೀನು ಆಗಲೇ ಹೇಳಿಲ್ವಾ? ನೀನು ಹೇಳ್ದಲ್ಲ ಪ್ರೂಫ್, ನನಗೆ ಕೇಳಿಸ್ತು. ಅಲ್ಲ, ಯಾವ ಹಬ್ಬಕ್ಕೆ ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನಿನಗೆ? ಏನು ಕನ್ಫ್ಯೂಷನ್ ಆಗುತ್ತೆ? ಯುಗಾದಿ ಹಬ್ಬಕ್ಕೆ ಏನು ಮಾಡ್ತಾರೆ? ಯುಗಾದಿ ಹಬ್ಬಕ್ಕೆ ಏನು ಮಾಡ್ತಾರೆ? ಅದು ಇದ್ಯಾ ವರ್ಷ? ಇದು ಹಳೆ ವರ್ಷ. ಅದು ಹೊಸ ವರ್ಷ, ಇದು ಹಳೆ ವರ್ಷ. ಓ ದೇವ್ರೆ, ಯಾವ ಹಬ್ಬಕ್ಕೆ ಏನು ಮಾಡ್ತಾರೆ? ಅಲ್ಲ ಇವಾಗ ಬೇಡ ನನಗೆ ಕತೆ. ಯಾವ ಹಬ್ಬಕ್ಕೆ ಏನು ಮಾಡ್ತಾರೆ ಹೇಳು. ಯುಗಾದಿ ಹಬ್ಬಕ್ಕೆ ಏನು ಮಾಡ್ತಾರೆ? ಏನು ತಿಂತಾರೆ? ಆಮೇಲೆ ಇನ್ನೇನು ಮಾಡ್ತಾರೆ? ಅಲ್ಲ ನಾನು ಕ್ವಶನ್ ಆನ್ಸರ್ ಮಾಡು. ಆಯಿತು, ಸಂಕ್ರಾಂತಿ ಹಬ್ಬಕ್ಕೆ ಓಕೆ ಬಿಡು. ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ತಿಂತಾರೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡ್ತಾರೆ? ಅದೊಂದೇನೋ ಓಕೆ. ಗೌರಿ ಗಣಪತಿ ಹಬ್ಬಕ್ಕೆ ಏನು ಮಾಡ್ತಾರೆ? ಸೊ ಕಡಲೆಕಾಯಿ ಬೀಜ ಎಲ್ಲ ಬೇಯಿಸಿ ಆಯಿತು. ಸೊ ನಂತರ ಇದಕ್ಕೆ ಪಕ್ಕದಲ್ಲಿ ಆಲ್ರೆಡಿ ನಾನು ಪೊಂಗಲ್ ಮಾಡೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಸೊ ನೋಡಿ, 1 ವಿಷಲ್ನ ಕೂಗಿಸಿದ್ದಷ್ಟೇ ಚೆನ್ನಾಗಿ ಅದು ಬೆಂದಿತ್ತು.
ನಂತರ ಇಲ್ಲಿ ಒಂದು ಕಡೆ ಸೈಡು ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ವಿಷಿಲೆಲ್ಲ ಬಿಟ್ಟು ಆದಮೇಲೆ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ. ಪ್ರತಿ ಸಾರಿ ನಾನು ಉದ್ದಿನ ವಡೆ ಎಲ್ಲ ಮಾಡ್ತಿದ್ದೆ. ಸೊ ಈ ಸಾರಿ ಏನೂ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳಲಿಲ್ಲ. ಸಿಂಪಲ್ಲಾಗಿ ಟಿಫನ್ಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಂತರ ನಂದು ಬಂದು ಹಬ್ಬದ ದಿವಸ ಬೇರೆ ಎಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಬಟ್ ಪ್ಲ್ಯಾನ್ ಬಂದು ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಮಗಳಿಗೆ ಎಕ್ಸಾಮ್ ಇತ್ತಲ್ಲ, ಸೊ ಅವಳು ನಾನು ಬರೋದಿಲ್ಲ ಅಂತ ಹೇಳಿದ್ಲು. ಸೊ ಅವಳನ್ನ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ, ಎಕ್ಸಾಮಲ್ಲಿ ನಾನು ಓದ್ಕೊಳ್ಬೇಕು ಅಂತ ಹೇಳಿ ಇದು ಮಾಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದಾಗ ನಾವು ಊರಿಗಾರು ಹೋಗಿದ್ದು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಊರಿಗೆ ಹೋಗೋದಾದರೆ ಬೇಗ ಬೇಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಟಿಫನ್ಗಿಂತ ಮುಂಚೆ ಅದು ಫಸ್ಟು ದೇವರಿಗೆ ಇಟ್ಟು ನಂತರ ಟಿಫನ್ ಮಾಡೋದು ಪ್ರತಿ ಸಾರಿನೂ ಇದೇ ರೀತಿಯೇ ಮಾಡ್ತೀನಿ. ಪೊಂಗಲ್ಲೇ ವಿಶೇಷ ಅಲ್ವಾ, ಹಾಗಾಗಿ ಪೊಂಗಲ್ ಮಾಡ್ತಾಯಿದ್ದೆ. ಇಲ್ಲಿ ಸ್ವೀಟ್ ಪೊಂಗಲ್ ಒಂದು ಕಡೆ ಸೈಡ್ ಆಗ್ತಿದ್ರೆ ಇನ್ನೊಂದು ಕಡೆ ಸೈಡು ಖಾರ ಪೊಂಗಲ್ ಸಹ ಆಗ್ತಿತ್ತು. ಸೊ ಎರಡೂ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಎಲ್ಲರೂ ಟಿಫನ್ ತಿಂದು ನಂತರ ಊರಿಗೆ ಹೊರಡೋಣ ಅಂದ್ಬಿಟ್ಟು ಸುಮಾರು ಒಂದು 10:30 ಆಗಿತ್ತು ನಾವು ಹೊರಡೋ ಟೈಮಿಗೆ. ಇಲ್ಲಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡೂ ಸಹ ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತೇನೆ. ಮತ್ತು ಎಲ್ಲ ಪೂಜೆ ಎಲ್ಲ ಆಯಿತು, ಟಿಫನ್ ಎಲ್ಲ ಆಯಿತು. ಇಲ್ಲಿ ಅಮ್ಮ ಮನೆಗೆ ಬಂದ್ವಿ. ಸೊ ಆಲ್ರೆಡಿ ಡ್ಯಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವ್ರಿಗೆ ತುಂಬಾ ನಡೆದಾಡೋದಕ್ಕಾಗಲಿ ಓಡಾಡೋದಕ್ಕಾಗಲಿ ಆಗೋದಿಲ್ಲ. ಬಟ್ ಇವಾಗ ಸ್ವಲ್ಪ ಚೇತರಿಸ್ಕೊತಾ ಇದ್ರು. ಹಾಗಾಗಿ ಸುಮ್ಮನೆ ಕೂತಿದ್ರು. ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಕೂತಿದ್ರು. ನಾವು ಬಂದು ರೇಗಿಸ್ತಾ ಇದ್ವಿ. ನೋಡ್ದ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಬಿಟ್ಟಿದ್ಯಾ ಅಂತ ಹೇಳಿ ಮಗಳನ್ನ ಅಲ್ಲೇ ಬಿಟ್ಟು ಸೊ ನಾವು ಊರಿಗೆ ಹೊರಟ್ವಿ. ಸೊ ಊರಿಗೆ ತುಂಬ ದಿವಸ ಆಗಿತ್ತು ಹೋಗಿ. ಹಸ್ಬೆಂಡ್ ಹೋಗಿದ್ರು, ಬಟ್ ನಾನು ಹೋಗಿರಲಿಲ್ಲ. ತುಂಬ ದಿವಸಗಳೇ ಆಗಿತ್ತು. ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ, ಅಷ್ಟು ಬಿಟ್ಟರೆ ಮತ್ತೆ 2 ಮಂತ್ಸೇ ಆಗಿತ್ತು ನಾನು ಊರಿಗೆ ಹೋಗಿ. ಹಾಗಾಗಿ ಹೋಗೋಣ ಅಂತ ಹೇಳಿ ಮಗ ಸ್ವಲ್ಪ ಗಲಾಟೆ ಮಾಡ್ತಿದ್ದ, ಬಾಪ ಊರಿಗೆ ಹೋಗೋಣ ಅಂತ ಹೇಳಿ. ಹಾಗಾಗಿ ಊರಿಗೆ ಹೊರಟಿದ್ವಿ. ಸೊ ತುಂಬ ದಿವಸ ಆಗಿತ್ತಲ್ಲ ಹೋಗಿ. ಹಾಗಾಗಿ ನನಗೆ ನೈಟೆಲ್ಲ ಕೆಲಸ ಮಾಡಿ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂತ ಹೇಳಿ ಅಲ್ಲೇ ಕುಡಿಯೋಣ ಅಂತ ಹೇಳಿ ಹೋಗಿದ್ವಿ. ಇವತ್ತು ಎಲ್ಲ ವರ್ಕಿಂಗ್ ಹಾಲಿಡೇ ಇರೋದ್ರಿಂದ ಅಷ್ಟು ಕ್ರೌಡ್ ಎಲ್ಲ ಇರಲಿಲ್ಲ. ಸೊ 1 ಡೇ ಅಷ್ಟೇ ಅಲ್ವಾ ಹಬ್ಬ ಇರೋದು. ಸ್ಯಾಟರ್ಡೆ ಸಂಡೇ ಬಂದರೆ ತುಂಬಾ ರಶ್ ಇರುತ್ತೆ ಈ ಒಂದು ಹೋಟೆಲ್ಲು. ಸೊ ಇಲ್ಲಿ ಮಗಂಗೆ ಏನು ಬೇಕು ಅಂತ ಕೇಳಿದ್ರೆ ಅವ್ನಿಗೇನು ಬೇಡ, ಅವ್ನಿಗೆ ಬಟ್ ಊರಿಗೆ ಮಾತ್ರ ಬೇಗ ಹೋಗ್ಬಿಡ್ಬೇಕು ಅಷ್ಟೇ. ಅವನಿಗೆ ಸಿಗೋದು ಟೈಮು ಬಂದು ಈ ಥರ ಟೈಮಲ್ಲಿ ಅಷ್ಟೇ ಅವ್ನು ಕೇಳ್ತಾನೆ, ಊರಿಗೆ ಹೋಗೋಣ ನಡಿಯಪ್ಪ ಅಂತ ಹೇಳಿ. ಸೊ ಬೇರೆ ಎಲ್ಲೂ ಹೋಗೋದಕ್ಕೂ ಇಷ್ಟಪಡೋದಿಲ್ಲ. ಊರಿಗಾದ್ರೆ ತುಂಬಾ ಇಷ್ಟಪಡ್ತಾನೆ ಹೋಗೋದಕ್ಕೆ. ಹಾಗಾಗಿ ಅವ್ನು ಇದರಿಂದ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚೆನ್ನಾಗಿರ್ತೈತೆ ಹಿಂಗೆ ತಿನ್ನೋದು ಅವರೆಕಾಯಿ ಕಡಲೆ. ಬಂದು ಊರಿಗೆ ಅಪ್ಪ ಅಪ್ಪ ಓದಿದ ಸ್ಕೂಲು. ಹೌದರಿ, ನೀವು ಓದಿದ ಸ್ಕೂಲಾ? ಹಾಂ, ಇವಾಗ ಕಾಣಿಸ್ತೈತಲ್ವಾ ಟೊಮೊಟೊ ಗಿಡ ಇಲ್ವಲ್ಲ. ರೀ ಬಿದ್ದೆ ಅಲ್ಲ, ಕ್ಯಾಮ್ರಾ ಹಿಡ್ಕೊಂಡಿಲ್ಲ. ಇದು ಮಣ್ಣು ಒಳಗಡೆ ಹಂಗೆ ಕಾಲು ಹೋಗುತ್ತಾ, ಬಿದ್ದೆ ನೋಡಿ, ಗಾಯ ಆಯ್ತಿಲ್ಲಿ. ಅಪ್ಪ
ಲಾಸ್ಟ್ ಟೈಮ್ ಬಂದಾಗ ಟೊಮೊಟೊ ಗಿಡ ಎಲ್ಲ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಟೊಮೊಟೊ ಗಿಡ ಹಾಕೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ತೆಂಗಿನ ಮರ ಕಟ್ಟಿಸಿದ್ದೀವಿ. ಸೊ ಅದೆಲ್ಲ ಪ್ರೊಟೆಕ್ಷನ್ ಆಗಿರುತ್ತೆ ಅಂತ ಹೇಳಿ ಅವರು ಟೊಮೆಟೊ ಗಿಡನ ಬೆಳ್ಕೊಳ್ತಿದ್ದಾರೆ. ಸೊ ನಂತರ ಇಲ್ಲಿ ಬಾಳೆ ಗಿಡದಲ್ಲಿ ಬಂದು ಬಾಳೆ ಗಿಡ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಅಲ್ಲಿ ಇವಾಗ ಬಾಳೆಗೊನೆ ಬಂದಿತ್ತು, ಅಂದರೆ ನಾವು ಸುಮ್ಮನೆ ಹಾಕಿರೋದಷ್ಟೇ, ನಾವು ಅದನ್ನು ಸೇಲ್ ಮಾಡಬೇಕು ಅಂತ ಏನು ಹಾಕಿಲ್ಲ. ಜಸ್ಟ್ ಇದು ಆ ಒಂದು ಅಡಿಕೆ ಗಿಡಕ್ಕೆ ಪ್ರೊಟೆಕ್ಷನ್ ಆಗಿರಲಿ ಅಂತ ಹೇಳಿ ಹಾಕಿರೋವಂಥದ್ದು. ನೋಡ್ತಾ ಇದ್ವಿ, ಬಟ್ ಇನ್ನೂ ಬಾಳೆಗೊನೆ ಅಷ್ಟು ಬಂದಿಲ್ಲ. ಸೊ ಇಲ್ಲಿ ಮಗ ಬಂದು ಫುಲ್ಲು ಆಟ ಆಡಿಕೊಂಡು, ಅವನಿಗಂತೂ ಇಲ್ಲಿಗೆ ಬಂದರೆ ಆಟ ಆಡೋದು, ಅದನ್ನ ಎತ್ಕೊಂಡು ಆಟ ಆಡೋದು, ಮತ್ತು ನೀರಲ್ಲಿ ಆಟ ಆಡೋಕ್ಕೆ ಬರೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಅವನಿಗಂತೂ ತುಂಬಾ ಖುಷಿ, ಊರಿಗೆ ಬರಬೇಕು ಅಂದರೆ ತುಂಬ ಖುಷಿ. ಬೇರೆ ಎಲ್ಲರೂ ಕರ್ಕೊಂಡು ಹೋದ್ರೆ ಅಷ್ಟು ಹ್ಯಾಪಿಯಾಗಿರೋದಿಲ್ಲ, ಬಟ್ ಊರಿಗೆ ಬಂದರೆ ಮಕ್ಕಳು ಆಟ ಆಡೋಕ್ಕೆ ಸಿಗ್ತಾರೆ, ಮತ್ತು ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಓಡಾಡೋದಕ್ಕಾಗಿರ್ಬೋದು, ಒಂಥರ ಫ್ರೀಯಾಗಿರುತ್ತೆ ಅಂತ ಹೇಳಿ ಮಕ್ಳಿಗೆ ತುಂಬಾ ಇಷ್ಟ. ಅಯ್ಯೋ ದೇವ್ರೆ, ನೋಡು ಬಾಯಿಲಿ ನೋಡಿ ಎಲ್ಲ ಹೆಂಗೆ ಅಂಟ್ಕೊಂಡಿದೆ ಅಂತ. ಮತ್ತು ಕೀಳಕ್ಕಾಗಲ್ಲ, ಎಲ್ಲ ಚುಚ್ಚುತ್ತ ಮೇಲೆ. ನಿಂದು ಆಗಿದೆಯಾ ನೋಡಿ, ಎಲ್ಲ ಸೀರೆಗೆಲ್ಲ ಅಂಟ್ಕೊಂಡ್ಬಿಡ್ತಲ್ಲೋ. ಅಯ್ಯೋ ನೋಡು, ಇಲ್ಲೆಲ್ಲ ಆಗ್ಬಿಟ್ಟಿದೆ ಕಣೋ. ಇಲ್ಲ ನಿನ್ ತೋರಿಸು. ಓ, ನಿನ್ನ ಬಟ್ಟೆ ಎಲ್ಲ ಆಗಿತ್ತಲ್ಲೋ. ಹಾಂ ನೋಡಿ ಇಲ್ಲೆಲ್ಲ, ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ. ಸೀರೆ ತುಂಬ ಆಗಿತ್ತಲ್ಲೋ. ತೆಗ್ದಾಕೋ, ತೆಗಿ 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 ತೆಗಿ. ನೋಡಿ ಸೀರೆ ಎಷ್ಟು ಎಲ್ಲ ಆಗಿದೆ ತನುಷ. ಆದರೆ ಇಲ್ಲಿ ಹಳ್ಳಿಲಿ ಜಾಗ ಐತೆ, ಆಟಾಡ್ಬೋದು. ಬೆಂಗಳೂರಲ್ಲೆಲ್ಲ ಆಟಾಡೋಕ್ಕಾಗಲ್ಲ. ರೋಡಲ್ಲೆಲ್ಲ ಎತ್ಕೊಂಡು ಹೋದ್ರೆ ಹುಚ್ಚ ಅಂತಾರೆ, ಗೊತ್ತಾಯ್ತಾ? ಇಲ್ಲಿಗೆ ಸೇರ್ಕೊಂತೀಯಾ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ? ಹಾಂ ಬಾ, ಮತ್ತೆ ಬೇಗ ಬಾರೋ. ಇಲ್ಲ ಕೂತ್ಕೊಳ್ಳಲ್ಲ, ಬಾ ಹೊರಡೋಣ. ಇದಾ ಇವಾಗ ಇದು ಹೊಸದೇ, ಯಾವುದೋ ಒಂದೇ ಒಂದು ರೂಮ್ ಕಟ್ಟೋರಲ್ಲ ಅಲ್ವಾ? ಒಂದೆರಡು ರೂಮ್ ಜಾಸ್ತಿ ಕಟ್ಟಿದ್ರೆ ಮಕ್ಕಳು ಜಾಸ್ತಿ ಬರಲ್ವಾ? ಇದೆಲ್ಲ ಹಳೇದಾಗೈತೆ. ಹಾಂ, ಮಕ್ಳುಗಳೆಲ್ಲ ಪ್ರೈವೇಟ್ ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟವ್ರೆ. ಸೊ ಹೊಲ್ದ ಹತ್ರ ಎಲ್ಲ ಹೋಗಿ ನೋಡಿಕೊಂಡು ಇಲ್ಲಿ ನಮ್ಮ ಊರವ್ರ ಮನೆ ಹತ್ರ ಬಂದರೆ, ಇಲ್ಲಿಗೆ ಬಂದಾಗೆಲ್ಲ ಇವನು ಅವ್ರ ಮನೇಲಿ ಏನೇನೆಲ್ಲ ವಸ್ತು ಇರುತ್ತೆಲ್ಲ ಕಂಡು ಹಿಡ್ಕೊಂಡು ಅಲ್ಲಿ ಹತ್ತೋದು ಮತ್ತು ಈ ಥರ ಎಲ್ಲ ಮಾಡೋದೆಲ್ಲ ಮಾಡ್ತಿರ್ತಾನೆ. ಅವರು ಪಾಪ ಹಸುಗೆ ಹಸು ತೊಳೆಯೋದಕ್ಕೆ ಅಂತ ಹೇಳಿ ಈ ಥರ ಜೆಟ್ ಥರ ತಂದು ಇಟ್ಕೊಂಡಿದ್ದಾರೆ, ಅದರೊಳಗೆ ಆಟ ಆಡ್ಕೊಂಡು ನಿಂತ್ಕೊಂಡಿದ್ದ. ಅದಕ್ಕೆ ಇವನಿಗೆ ಊರಿಗೆ ಬರೋದೇ ಈ ಒಂದು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗೋಣ ನಡಿ ಅಂತ ಕೇಳ್ತಿರ್ತಾನೆ ಯಾವಾಗ್ಲೂ. ಸೊ ಇಲ್ಲಿಂದ ನಾವು ಹೊರಟ ಮೇಲೆ ಸುಮಾರು ಒಂದು 4:30 ಆಗಿತ್ತು. ಸೊ ಒಂದು ದಿವಸ ಅಲ್ಲೇ ಮುಗ್ದೇ ಹೋಯಿತು. ಸೊ ನೋಡಿದ್ರಲ್ಲ, ಊರಿಗೆಲ್ಲ ಬಂದರೆ ಯಾವ ಥರ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಒಂದು ದಿವಸ ಫುಲ್ಲು ಬೇಕಾಗುತ್ತೆ ಊರಿಗೆ ಬಂದು ಹೋಗೋದು. ಸೊ ನಂತರ ಇಲ್ಲಿ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಮಗ ಪಾಪ ಮಲ್ಕೊಂಬಿಟ್ಟ. ಏನು ಮಾಡು ಕೊಡಿಸು ಅಂತ ಹೇಳಿ, ಇಲ್ಲಿ ಅಲ್ಲೆಲ್ಲೂ ನಿಯರ್ ಬೈ ಹೋಟೆಲ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನೆಲಮಂಗಲ ಹತ್ರ ಬಂದಾಗ ರಾಘವೇಂದ್ರ ವೈಭವ ಅಂತ ಹೇಳಿಬಿಟ್ಟು ರಾಘವೇಂದ್ರ ವೈಭವ್ ಅಂತ ಹೋಟೆಲ್ ಇತ್ತು. ಸೊ ಫಸ್ಟ್ ಟೈಮ್ ಇದಕ್ಕೆ ವಿಸಿಟ್ ಮಾಡಿದ್ದು. ಇದು ಕೂಡ ಹೊಸದಾಗಿ ಸ್ಟಾರ್ಟ್ ಆಗಿರೋವಂಥದ್ದು. ಸೊ ನೋಡೋಣ ಇಲ್ಲಿ ಯಾವ ಥರ ಫುಡ್ ಇರುತ್ತೆ ಅಂತ ಹೇಳಿ ನಾವು 3 ಜನ ಮಸಾಲೆ ದೋಸೆ ತೊಗೊಂಡು. ಸೊ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಈ ರೀತಿ ಇತ್ತಂತಲೇ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.